ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ತೆ. ಸ್ಪರ್ಧಾ ಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲಿ ಜಾಯಿನ್ ಆಗ್ಬೋದು. ಬಹಳ ಮುಖ್ಯವಾಗಿ ಇವತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನು ಹೋಗಿದ್ದೀವಲ್ಲ, ಸೊ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರನ್ನ ಏನ್ ಪಾತ್ರ ಕರ್ಕೊಂಡು ಹೋಗಿದ್ದೀವಿ. ಸ್ನೇಹಿತರೆ, ಒಂದು ನೇಮಕಾತಿ ಯಾವಾಗ ಆರಂಭ ಆಗುತ್ತೆ ಅನ್ನುವಂತ ಒಂದು ಕಾನ್ಸೆಪ್ಟ್ ವಿಚಾರ. ಎರಡನೇದು ಏನು ಅಂತಂದ್ರೆ PSTR ಹುದ್ದೆಗಳು. ಏನು PSTR ಹುದ್ದೆಗಳನ್ನ 0 ಅಂತ ಹೇಳಿ ತೋರಿಸಿದ್ರು. ಅದಾದ ನಂತರ ಸಾಕಷ್ಟು ಫೈಟ್ ಮಾಡಿ 900 ಪೋಸ್ಟ್ಗಳನ್ನ ಈಗ ಇಲಾಖೆ ತೋರಿಸ್ತಾ ಇದೆ. ಇನ್ನಷ್ಟು ಪೋಸ್ಟ್ಗಳು ಏನಪ್ಪಾ ಅಂದ್ರೆ ಅದಕ್ಕೆ ಆಡ್ ಆಗ್ಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪುಟ್ಟಣ್ಣ ಸರ್ ಆಗಿರ್ಬೋದು, ಶಶಿಲ್ ನಮೋಶಿ ಸರ್ ಆಗಿರ್ಬೋದು, ಈಗ ಆಲ್ರೆಡಿ ಹಿಂದೆ ಭೋಜೇಗೌಡ ಸರ್ಗೆ ಏನ್ ಪಾತ್ರ ಈ ವಿಚಾರವನ್ನು ಹೇಳಿದ ನಂತರನ ಇದು ಏನ್ ಪಾತ್ರ 900 ಪೋಸ್ಟ್ಗಳು ಆಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ, PSTR ಆಸ್ಪಿರೆಂಟು ಬಹಳ ಮುಖ್ಯವಾಗಿ PSTR ಪೋಸ್ಟ್ಗಳು ಇಲ್ಲ ಅನ್ನುವಂಥದ್ದು ವಿಚಾರವನ್ನ ಹೇಳಿರ್ತಕ್ಕಂಥದ್ದು ಇದೇ ನಿಮ್ಮ ಒಂದು ಶಿಕ್ಷಕರ ಸಂಘಟನೆ. PSTR ಪೋಸ್ಟ್ಗಳು ಇಲ್ಲನ ಅವು ಅವು ಆ ವಿಚಾರ ಹೇಳಿಲ್ಲ ಅಂತಂದ್ರೆ ನಿಮ್ಗೆ ಎಲ್ಲಿದು ಗೊತ್ತಾಗಬೇಕಿದು, ಹೌದಲ್ವಾ? ಸೊ ಮುಖ್ಯವಾಗಿ ನಿಮ್ಮ ಒಂದು ಏನು ಸ್ಪರ್ಧಾಕಾಶ ಅಕಾಡೆಮಿ ಇರ್ಬೋದು, ಮತ್ತೆ ಶಿಕ್ಷಕರ ಸಮನ್ವಯ ವೇದಿಕೆ ಸಂಘಟನೆ ಆಗಿರ್ಬೋದು, ಇದಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದೆ. ಮುಖ್ಯವಾಗಿ ಈಗ ಬ್ಯಾಕಪ್ ಸ್ಕೋರ್ ತೆಗೆಯುವುದೇ ಇಲ್ಲ ಅಂತ ಹೇಳ್ತಾ ಇದ್ರು. ಅದಾದ ನಂತರ ಸಾಕಷ್ಟು 3 ವರ್ಷಗಳಿಂದ ಪ್ರಯತ್ನ ಮಾಡಿ ಅದನ್ನ ಬ್ಯಾಕಪ್ ಸ್ಕೋರ್ ನ ರಿಮೂವ್ ಮಾಡಿಸಿದೀವಿ. ನಿಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಸ್ನೇಹಿತರೆ, ಪುಟ್ಟಣ್ಣ ಸರ್ ಆಗಿರ್ಬೋದು ಮತ್ತೆ ಶಶಿಲ್ ನಮೋಶಿ ಸರ್ ಆಗಿರ್ಬೋದು, ಇವೆರಡು ಬಹಳ ಪ್ರಮುಖವಾಗಿರ್ತಕ್ಕಂಥ ನಾಯಕರು, ಲೀಡರ್ಸ್ ಇವರು. ಅಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ಮತ್ತೆ ಇವ್ರು ಹೇಳಿದ್ರೆ ಸಾಕು CM ಅವರು ಏನ್ ಪಾತ್ರ ಕೇಳುವಂತ ವಿಚಾರ. ಪುಟ್ಟಣ್ಣ ಸರ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈಗಿರ್ತಕ್ಕಂಥ ಏನು ಹಿಂದೆ ಇದ್ರಲ್ಲ ಎಜುಕೇಶನ್ ಮಿನಿಸ್ಟ್ರು, ಅವ್ರಕ್ಕಿಂತ 100 ಪಟ್ಟು ಶಿಕ್ಷಣ ಇಲಾಖೆಯಲ್ಲಿ ತಿಳ್ಕೊಂಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಪುಟ್ಟಣ್ಣ ಸರ್, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು. ಅವರೇ ಆಗುವಂತ ಸಾಧ್ಯತೆ, ಅಂದ್ರೆ ಅವರೇ ಆದ್ರೆ ಬಹಳ ಒಳ್ಳೇದು ಅಂತೇಳಿ ನಾನು ಭಾವಿಸ್ತೀನಿ. ಬಟ್ ಕಾದ್ ನೋಡ್ಬೇಕಾಗತ್ತೆ. ಅವ್ರಿಗೆ ಪರಿಪೂರ್ಣವಾಗಿ ಏನು 40,000 ಪೋಸ್ಟ್ಗಳು PSTR ಹುದ್ದೆಗಳು ಖಾಲಿ ಇದಾವಲ್ಲ, ಸೊ ಈ PSTR ಕಂಪ್ಲೀಟ್ ಆಗಿ ಏನ್ ಪಾತ್ರ ಮಾಹಿತಿಯನ್ನ ಕೊಟ್ಟು ಬಂದಿದ್ದೀವಿ. ಮತ್ತೆ ಪೋಸ್ಟ್ಗಳು ಸಂಖ್ಯೆ ಹೆಚ್ಚಾಗ್ಬೇಕು. ಕಲ್ಯಾಣ ಕರ್ನಾಟಕ, ನಾನ್ ಕರ್ನಾಟಕ ಅಂತ ಹೇಳಿದೀವಿ. ಸೊ ಅವ್ರನ್ನ ಕರ್ಕೊಂಡು ಹೋಗಿ ಏನ್ ಪಾತ್ರ ಮೇಡಮ್ ಅವ್ರ ಹತ್ರ ಭೇಟಿ ಮಾಡಿಸಿದ್ದೀವಿ. ಇಲ್ಲಿ ಬಹಳ ಮುಖ್ಯವಾಗಿ ಆ ಬ್ಯಾಕಪ್ ಸ್ಕೋರ್ ವಿಚಾರ, ಅಲ್ಲಿ ಏನು ಡಿಗ್ರಿ ಈಗ HSTR ಸಂಬಂಧಪಟ್ಟಂತೆ ಯಾಕೆ ಈ ರೀತಿ ಆಯ್ತು, ಬ್ಯಾಕಪ್ ಸ್ಕೋರ್ ಯಾಕೆ ಈ ರೀತಿ ಆಯ್ತು ಅಂತೇಳಿ ನಾವು ಪ್ರಶ್ನೆ ಮಾಡಿದಾಗ ಅವ್ರು ನಮಗೆ ಏನ್ ಪಾತ್ರ ಕಾರಣ ಕೊಟ್ಟಿರ್ತಕ್ಕಂಥದ್ದು, HSTR ಗೆ TET ಇಲ್ಲ. ಹಾಗಾಗಿ ಅಲ್ಲಿದ ರೇಷಿಯೋ ಏನಾಗುತ್ತೆ ಅಂದ್ರೆ, ಈಗ GPT ಮತ್ತೆ PSTR ಗೆ TET ಇತ್ತು, ಅಲ್ಲಿ TET ನ 20% ಅಂತ ಕನ್ಸಿಡರ್ ಮಾಡಿದ್ರು. ಅದಕ್ಕೆ ಇಲ್ಲಿ ವೇಟೇಜ್ ಅಲ್ಲಿ ವ್ಯತ್ಯಾಸ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಒಂಚೂರು ಏನ್ ಪಾತ್ರ ಅದನ್ನ 5% ಅದಕ್ಕ ಒತ್ತನ್ನ ಕೊಟ್ಟಿರ್ತಕ್ಕಂಥದ್ದು. ಎಲ್ಲಿ ಡಿಗ್ರಿಗೆ ಒತ್ತನ್ನ ಕೊಟ್ಟಿರ್ತಕ್ಕಂಥದ್ದು 5%. ಅಂದ್ರೆ ಇಲ್ಲಿ ಇನ್ನೊಂದು ಆಪ್ಷನ್ಸ್ ಇಲ್ಲಲ್ಲ ಇಲ್ಲಿ ಎಲ್ಲಿ HSTR ದಲ್ಲಿ. ಹಾಗಾಗಿ ಸೊ ಅಲ್ಲಿ 85% CET, ಸೊ ಇಲ್ಲಿ 13% ಡಿಗ್ರಿ. ಟೋಟಲ್ ಏನ್ ಪಾತ್ರ ಕೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದು. 3 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಕೇವಲ 2% D.Ed ಆರ್ B.Ed. ಎಂತ ಅನಾಚಾರಗಳು ನಡೀತಾ ಇದಾವೆ ಅಂದ್ರೆ, ನಾನು ಅಲ್ಲಿ ನೋಡ್ಬಿಟ್ರೆ ಸಾಕು, ಯಾರು ಎಕ್ಸಾಮ್ಕ ಹೋಗೋದಿಲ್ಲ. ಅಥವಾ ನೀವು ಕಷ್ಟಪಟ್ರಿ ಅಂತ ಅನ್ಕೊಳ್ಳಿ, ಸರ್ ಕಷ್ಟಪಟ್ಟಿದೀವಿ ಸರ್, ನಮ್ದು 99 ಇತ್ತು ಅಂತ ಅನ್ಕೊಳ್ಳಿ. 99 ಇದ್ರೂ ಸಹಿತ ಅಲ್ಲಿ ಹೆಂಗ್ ಕಷ್ಟಪಟ್ಟಿದಲ್ಲ, ಅಲ್ಲಿ ಹೆಂಗ್ ನಿನ್ ಸಾಮರ್ಥ್ಯ ಐತಲ್ಲ, ಇಲ್ಲ ಆ ರೀತಿ ಏನ್ ಪಾತ್ರ ನಿನ್ನ CET ಒಳಗ ಅಲ್ಲಿ ಸಾಮರ್ಥ್ಯ ಇತ್ತು ಅಂತಂದ್ರೆ ಆ ಸಾಮರ್ಥ್ಯ ಎಲ್ಲಿ ಹೋಗಿರೋದಿಲ್ಲ. ನಿಮ್ದು ನಾಲೆಜ್ ಇತ್ತಂದ್ರೆ ಅದನ್ನ ಏನ್ ಪಾತ್ರ CET ಒಳಗೆ ತೋರಿಸ್ರಿ ಅಷ್ಟೇ ಸಾಕು. ಹೌದಾ? ಸೊ ಇದು ಬಹಳ ಪ್ರಯತ್ನದ ಫಲವಾಗಿ ಆಗಿದೆ. ಯಾಕಂತಂದ್ರೆ ಏನಾದ್ರೂ ಒಂದು ಸುಧಾರಣೆ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಅಡ್ಡಗಾಲ್ ಹಾಕುವಂತ ಜನ ಸಿಕ್ಕಾಪಟ್ಟಿದೆ. ಹೇಳಲ್ಲ ನಿಮ್ಗೆ, ಅದಕ್ಕೆ ಇನ್ನು ಸಾಕಷ್ಟು ಇದಾವ್ರಿ ಹೇಳುವಂತವ್ರೆ. ಬಟ್ ಇಲ್ಲಿ ಮುಖ್ಯವಾಗಿ ಇದಕ್ಕೂ ಸಾಕಷ್ಟು ಜನ ಅಡ್ಡಗಾಲ ಹಾಕಿದ್ರು, ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳು ಅಡ್ಡ ಹಾಕಿದ್ರು, ಸಾಕಷ್ಟು
ನಮ್ ಬಗ್ಗೆ ಸಾಕಷ್ಟು ಜನ ಬೈದಾಡ್ರು, ಕಿರ್ಚಾಡ್ರು, ಏನ್ ಬೇಕಾದ್ ಮಾಡ್ರು. ಬಟ್ ಅದನ್ನ ನಾನು ಬಹಳ ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಮಾಡಿದೀವಿ. ಮುಖ್ಯವಾಗಿ ಇದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥವ್ರು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪುಟ್ಟಣ್ಣ ಸರ್ ಆಗಿರ್ಬೋದು, ನಮೋಶಿ ಸರ್ ಆಗಿರ್ಬೋದು, ಭೋಜೇಗೌಡ್ ಸರ್ ಆಗಿರ್ಬೋದು, ಸಂಕ್ನೂರ್ ಸರ್ ಆಗಿರ್ಬೋದು, ಅವ್ರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಇಲ್ಲಿ ಆ ನೇಮಕಾತಿ ಯಾವಾಗ ಆರಂಭ ಆಗತ್ತೆ ಸರ್ ಅನ್ನುವಂಥದ್ದು ನಿಮ್ಗೆ ವಿಚಾರ ಇದೆ ಸದ್ಯಕ್ಕೆ. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ನೋಟಿಫಿಕೇಶನ್ ಈ ವಾರದಲ್ಲಿ ಆಗುವಂತ ಸಾಧ್ಯತೆ ಇದೆ. ಇನ್ನ ಶಿಕ್ಷಣ ಇಲಾಖೆದ್ದು ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತಂದ್ರೆ ಯಾವುದೇ ಚೇಂಬರ್ಗೆ ಹೋದ್ರೂ ಸಹಿತ ಎಲ್ಲರ ಒಂದು ಲ್ಯಾಪ್ಟಾಪ್ ಅಲ್ಲಿ ಇದು ನೋಟಿಫಿಕೇಶನ್ ಏನಪ್ಪಾ ಅಂದ್ರೆ ಲೆಟರ್ ರೈಟು ಓಡಾಡ್ತಾ ಇದೆ. ಅಂದ್ರೆ ನೇಮಕಾತಿಗೆ ಸರ್ಕಾರ ಅಂದ್ರೆ ಶಿಕ್ಷಣ ಇಲಾಖೆ ಸಿದ್ಧತೆಯಲ್ಲಿದೆ. ಬಟ್ ಒಂಚೂರು ನೇಮಕಾತಿ ಲೇಟ್ ಆಗತ್ತೆ. ಲೇಟ್ ಆಗತ್ತೆ ಅಂದ್ರೆ ಏನ್ ಸರ್ ಮತ್ತೆ ಮುಂದಿನ ವರ್ಷನ ಅಂತ ಅನ್ಕೋಬೇಡಿ. ಪ್ರಿಪ್ರೇಷನ್ ಮೇಡಮ್ ಅವರು ಏನಪ್ಪಾ ಅಂದ್ರೆ ವೀಕ್ಗಳನ್ನ ಹೇಳ್ತಾ ಇದ್ರು, ಯಾವ ವೀಕ್ ಅಂತ ಹೇಳಿ. ಬಟ್ ಅವರೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಈಗ ಆಲ್ಮೋಸ್ಟ್ ನಾವು ಬೇಗ ಪ್ರಯತ್ನ ಮಾಡ್ತೀವಪ್ಪ ಅಂತ ಹೇಳ್ತಾ ಇದ್ರೆ ನನಗನ್ಸ್ತದ ಜುಲೈ ಎಂಡ್ ಅಲ್ಲಿ ನೇಮಕಾತಿ ಆಗ್ಬಹುದು, ಅಥವಾ ಹೆಚ್ಚು ಕಡಿಮೆ ಅದಕ್ಕಿಂತ ಮುಂಚೆನೂ ಆಗ್ಬೋದು, ಅದಂತರನು ಆಗ್ಬೋದು. ಬಟ್ ಏನಂತಂದ್ರೆ ಅದಕ್ಕಿಂತ ಇನ್ನೂ ಏನಪ್ಪಾ ಅಂದ್ರೆ ಬಾಕಿ ಇರ್ತಕ್ಕಂಥ ಕೆಲಸಗಳು ಇದಾವ ಅವರಲ್ಲಿ. ಹೌದಾ? ಇನ್ನು ಏನಪ್ಪಾ ಅಂದ್ರೆ IT ಟೀಚರ್ದು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಬಿಡಬೇಕಾಗಿದೆ. ಆಮೇಲೆ HSTR ಏನಪ್ಪಾ ಅಂದ್ರೆ ಡ್ರಾಫ್ಟ್ ಇದು ಫೈನಲ್ ಆಗ್ಬೇಕಾಗಿದೆ, ಅದು ಮೀಟಿಂಗ್ ಮಾಡ್ಬೇಕು. ಅದು ಹೆಚ್ಚು ಕಡಿಮೆ ಏನಪ್ಪಾ ಅಂದ್ರೆ ಇದೊಂದು 15 ಡೇಸ್ ಹೋಗುತ್ತೆ. ಓಕೆನಾ? ಅದಾದ್ಮೇಲೆ ಆದ್ರೆ ಒಂದಂತೂ ತಿಳ್ಕೊಳ್ಳಿ, ನೇಮಕಾತಿಗೆ ಎಲ್ಲ ಸಿದ್ಧತೆಗಳು ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಆಫೀಸ್ಗೆ ಹೋದಾಗ ಅಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಯಾರ ಚೇಂಬರ್ಗೆ ಹೋದ್ರು ಸಹಿತ ಈ ನೇಮಕಾತಿದ ಏನಪ್ಪಾ ಅಂದ್ರೆ ಲೆಟರ್ ರೈಟಿಂಗ್ ಅಂದ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಏನಪ್ಪಾ ಅಂದ್ರೆ ಓಡಾಡ್ತಾ ಇದೆ. ದಯಮಾಡಿ ಯಾರು ಏನಪ್ಪಾ ಅಂದ್ರೆ ಇನ್ನೂ ಲೇಟ್ ಆಗತ್ತೆ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಸೊ ನಿರಾಶೆಗೆ ಒಳಗಾಗಬೇಡಿ. ಜುಲೈ ತಿಂಗಳಲ್ಲಿ ನೇಮಕಾತಿ ಆಗೇ ಆಗತ್ತೆ. ಜುಲೈ ತಿಂಗಳ ಎಂಡಲ್ಲಿ ನೇಮಕಾತಿ ಆಗುವಂತದ್ದು ಖಂಡಿತ ಸತ್ಯ. ಸೊ ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಬಹಳ ಮುಖ್ಯವಾಗಿ ಸ್ಪರ್ಧಾಕಾಶ ಅಕಾಡೆಮಿಯಲ್ಲಿ ಥಿಯರಿ ಕ್ಲಾಸ್ಗಳು ನಡೀತಾ ಇದೆ. ಅದ್ರ ಜೊತೆಗೆ MCQs ಟಾಪಿಕ್ ವೈಸ್ ಪ್ರತಿ ಚಾಪ್ಟರ್ ವೈಸ್ ಏನಪ್ಪಾ ಅಂದ್ರೆ MCQs ಅನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಈಗ ಉಳಿದಿರ್ತಕ್ಕಂಥ ಒಂದು ಬಿಗ್ ಆಫರ್ ಅನ್ನು ಕೊಟ್ಟಿದ್ದೀವಿ. 2,000 ರೂಪಾಯಿ ಅಮೌಂಟ್ ಅನ್ನ ಕೇವಲ 1,299 ರೂಪಾಯಿ ಕೊಟ್ಟಿದ್ದೀವಿ. ಅದು ಇನ್ನೇನಪ್ಪಾ ಅಂದ್ರೆ 24 ಅವರ್ಸ್ ಇದೆ. ಯಾರೆಲ್ಲ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ ಸೊ ಇಲ್ಲಿ ಆಪ್ಷನ್ಸ್ ಇದೆ. ನಿಮ್ಗೆ ಪ್ಲೇಸ್ಟೋರ್ ಹೋದ್ರೆ ಆ್ಯಪ್ ಸಿಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ಒಂದು ಮೊಬೈಲ್ ನಂಬರ್ ಸಂಖ್ಯೆ ನಿಮ್ಗೆ ಕಾಣ್ತಿದೆ, ಅದರ ಸಂಪರ್ಕ ಮಾಡೋದ್ರ ಮೂಲಕ ಸೊ ನೀವು ಕ್ಲಾಸಿಗೆ ಎನ್ರೋಲ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.